ಕರ್ಮ ಅನ್ನೋದು ಜನ್ಮ ಜನ್ಮಾಂತರದ್ದು ಅನ್ನೋದಕ್ಕೆ ಒಂದು ಕತೆ ಹೇಳ್ತೀನಿ. ಅದಕ್ಕೂ ಮೊದಲು ಯಾರಿಗೆಲ್ಲ ಈ ಕತೆ ಇಷ್ಟ ಆಗುತ್ತೋ ಅವರು ಒಂದು ಲೈಕ್ ಮಾಡಿ, ಇನ್ನಷ್ಟು ಕತೆ ಮಾಡೋದಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸ್ಫೂರ್ತಿ ಕೊಡಿ. ಈಗ ಕತೆ ಕೇಳೋಣ ಬನ್ನಿ. ಒಬ್ಬ ಮಹಿಳೆಗೆ ಮದುವೆ ಆಗಿ 25 ವರ್ಷ ಆದಮೇಲೆ ಒಂದು ಗಂಡು ಮಗು ಆಗುತ್ತೆ. ಆದರೆ ಆ ಮಗು ಹುಟ್ಟಿ ಒಂದೇ ತಿಂಗಳಿಗೆ ಸತ್ತೋಗುತ್ತೆ. ದುಃಖ ತಡಿಲಾರ್ದೆ ಆ ಮಹಿಳೆ ಒಬ್ಬ ಮಹಾ ಸಾಧು ಹತ್ರ ಹೋಗಿ ಬೇಡ್ಕೋತಾಳೆ. ನಾನು ಒಂದು ಬಾರಿ ಆದರೂ ನನ್ನ ಮಗನ ಬಾಯಿಯಿಂದ ಅಮ್ಮ ಅನ್ಸ್ಕೊಂಡು ಸತ್ತೋದ್ರೆ ಸಾಕು ಅಂತ ಕೇಳ್ಕೊತಾಳೆ. ಆ ತಾಯಿ ಗೋಳಾಟ ನೋಡೋಕ್ಕಾಗದೆ ಆ ಸಾಧು ಮಗುವಿನ ಆತ್ಮ ತಂದು ಸೇರಿಸ್ತಾನೆ. ಆಗ ಆ ತಾಯಿ, ಮಗನೇ, ನಾನು ನಿನ್ನ ಬಾಯಿಂದ ಒಂದ್ಸರಿ ಆದರೂ ಅಮ್ಮ ಅಂತ ಕೇಳೋದಕ್ಕೆ ಬದುಕಿದ್ದೀನಿ ಅಂತ ಹೇಳ್ತಾಳೆ. ಆಗ ಆತ್ಮ ಹೇಳುತ್ತೆ, ನೀನು ಯಾವಮ್ಮ? ನಾನು ನಿನ್ನ ಹಿಂದಿನ ಜನ್ಮದ ಕರ್ಮನ ಅದರ ಫಲನ ಕೊಟ್ಟೋಗೋದಕ್ಕೆ ಅಂತ ಬಂದಿದ್ದೀನಿ. ನೀನು ನನಗೆ ಹಿಂದಿನ ಜನ್ಮದಲ್ಲಿ ಮಾಡಿದ ಮೋಸದ ನೋವಿನ ಪ್ರತೀಕಾರದ ಲೆಕ್ಕನ ತೀರಿಸೋಗೋದಕ್ಕೆ ಬಂದಿದ್ದು ನಾನು. ನಿನ್ನ ಕರ್ಮದ ಫಲನ ನೀನು ಅನುಭವಿಸೋ ಹಾಗೆ ಮಾಡೋದಕ್ಕೆ ಬಂದಿದ್ದು ನಾನು ಅಂತ ಹೇಳುತ್ತೆ. ಆ ತಾಯಿ ಆಶ್ಚರ್ಯದಿಂದ, ಪ್ರತೀಕಾರನ, ಕರ್ಮನ ಏನು ಹೇಳ್ತಾ ಇದೆಯಾ? ನಾನು ನಿನ್ನ ಹೆತ್ತ ತಾಯಿ ಮಗನೇ, ನೀನು ಹೇಳ್ತಾ ಇರೋದೇನು, ನಾನು ಕೇಳ್ತಾ ಇರೋದೇನು, ನನಗೇನೂ ಅರ್ಥ ಆಗ್ತಾ ಇಲ್ಲ ಅಂತ ಗೋಳಾಡ್ತಾಳೆ. ಆಗ ಆತ್ಮ ಹೇಳುತ್ತೆ, ಹಿಂದಿನ ಜನ್ಮದಲ್ಲಿ ನೀನು ನನ್ನ ಸವತಿಯೇ ಆಗಿದ್ದೆ. ನಿನ್ನ ನಾನು ಎಷ್ಟೇ ಅಂಗಲಾಚಿ ಬೇಡ್ಕೊಂಡ್ರೂ ನೀನು ನನ್ನ ಗಂಡನ್ನು ಬಿಟ್ಕೊಡ್ಲೇ ಇಲ್ಲ. ತಾಯಿ ಆಗ್ತಾ ಇದ್ದ ನನ್ನ ನೋವು, ನನ್ನ ಮಗುವಿನ ಸಾವು, ಇವುಗಳ ನೋವು ಎಷ್ಟಿರುತ್ತೆ ಅಂತ ಅದನ್ನು ನೀನು ಅನುಭವಿಸ್ಬೇಕು ಅಂತ ಅವತ್ತೇ ನಿರ್ಧಾರ ಮಾಡಿದ್ದೆ. ನಿನ್ನ ಹೊಟ್ಟೆಯಲ್ಲಿ ಮಗುವಾಗಿ ಹುಟ್ಟಿ ಬಂದು ತಾಯ್ತನದ ಸುಖನ ನೀನು ಅನುಭವಿಸದೆ ನೋವಿನಿಂದ ನರಳಿ ಅಂತಾನೆ ನಾನು ಹೀಗೆ ಮಾಡಿದ್ದು. ನನ್ನ ಪ್ರತೀಕಾರ ತೀರಿದೆ ಅಂತ ಹೇಳಿ ಆ ಆತ್ಮ ಹೊರಟೋಗುತ್ತೆ. ಆಗ ಸಾಧು ಹೇಳ್ತಾರೆ, ಏನು ಮಾಡ್ತೀಯೋ ಅದನ್ನೇ ತಗೋತೀಯ. ಒಳ್ಳೇದು ಮಾಡಿದರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಬರುತ್ತೆ. ನೀನು ಹಿಂದಿನ ಜನ್ಮದ ಕರ್ಮ ನಿನ್ನ ಈ ಜನ್ಮದಲ್ಲಿ ಈ ರೀತಿ ಕಾಡ್ತಾ ಇದೆ ಅಂತ ಹೇಳ್ತಾರೆ. ಹೀಗೆ ಹೇಳೋದು, ಕರ್ಮ ಅನ್ನೋದು ಜನ್ಮ ಜನ್ಮದ್ದು, ಕರ್ಮದ ಲೆಕ್ಕ ತೀರೋವರೆಗೂ ಬೆನ್ನು ಬಿಡದೆ ಕಾಡುತ್ತೆ ಅಂತ. ಕತೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗಿದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆ ತರೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಪ್ರತಿಯೊಂದು ಕತೆಗೂ ಒಂದು ಆಯಾಮ ಇರುತ್ತೆ, ಅದು ಕೇಳೋ ಮನಸ್ಸಿಗೂ ತಟ್ಟಬೇಕು. ಇದೇ ನನ್ನ ಪ್ರಯತ್ನ. ಮತ್ತೆ ಸಿಗುವ. ಬಾಯ್. ಜೈ ಆಂಜನೇಯ.